ರಾಮನಗರದಲ್ಲಿ ಬಿಡದಿ ಟೌನ್ಶಿಪ್ ಫೈಟ್ ತಾರಕಕ್ಕೆ ಏರಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ವಿದ್ಯಾರ್ಥಿನಿಯೊಬ್ಬರು ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಹಿಳೆಯರು ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಮ್ಮ ಸಮಾಧಿ ಮೇಲೆ ಟೌನ್ಶಿಪ್ ಅನ್ನ ಮಾಡಿ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಮಾತ್ರ ನಿಮ್ಮ ತಾತ ಅಜ್ಜಿಗೆ ಪೂಜೆ ಮಾಡಬೇಕಾ? ನಾವು ನಮ್ಮ ಅಜ್ಜಿ ತಾತನ ಸಮಾಧಿಗೆ ಪೂಜೆ ಮಾಡೋದು ಬೇಡವಾ? ನಾವು ಕೂಡ ಮಾಡಬೇಕಲ್ವಾ ಅಂತೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ವಿದ್ಯಾರ್ಥಿನಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಎಸಿಯಲ್ಲಿ ಕೂತ್ಕೊಂಡು ಗಿಡ ನೆಟ್ರೆ ಪರಿಸರ ಉಳಿಯತ್ತ? ನಾವು ಕೂಡ ಇಲ್ಲಿ ಗಿಡಗಳನ್ನ ನೆಟ್ವಿ ಬೆಳೆಸಿದ್ದೇವೆ. ಪ್ರೀತಿ ಇದೆ, ಅಷ್ಟು ಧೈರ್ಯ ಇದ್ರೆ ಯೋಜನೆ ಕೈ ಬಿಡಿ ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ ವಿದ್ಯಾರ್ಥಿನಿ. ವಿಷಯ 80% ಒಪ್ಪಿದ್ದಾರೆ ಅಂತ ಹೇಳ್ತಿದಾರಲ್ವಾ, ಒಂದು ಸರ್ವೆ ನಡೆಸ್ಬಿಡೋಣ. ಜನ ಕುಂತ್ರೆ ಒಂದು ಸರ್ವೆ, ನಿಂತ್ರೆ ಒಂದು ಸರ್ವೆ ಮಾಡಿಸ್ತಿದಾರಲ್ವಾ. ನಿನ್ ಮನೆಯಲ್ಲಿ ಟಿವಿ ಎಷ್ಟಿದೆ, ನಿನ್ ಮನೆಯಲ್ಲಿ ಗಾಡಿ ಎಷ್ಟಿದೆ, ನಿನ್ ಮನೆಯಲ್ಲಿ ಪಾತ್ರೆ ಎಷ್ಟಿದೆ ಅಂತೆಲ್ಲ ಸರ್ವೆ ಮಾಡಿಸ್ತಿದಾರಲ್ವಾ. ಎಷ್ಟು ಜನ ರೈತರು ಒಪ್ಕೊಂಡಿದ್ದಾರೆ ಅಂತ ಒಂದು ಸರ್ವೆ ಮಾಡಿಸ್ಬಿಡೋಣ. 80% ಏನಾದ್ರೂ ಬಂತು ಅಂತ ಹೇಳಿದ್ರೆ ನಾವೇ ನಮ್ ಜಮೀನ್ಗಳನ್ನ ಬಿಟ್ಕೊಟ್ಬಿಡೋಣ. ಒಪ್ಪಿಗೆ ಇದೆ ಅಲ್ವಾ? ಎಲ್ಲರಿಗೂ ಬಿಟ್ಕೊಡ್ತೀರಾ ಅಲ್ವಾ? ನೀರು ಕಲುಷಿತ ಆಗಿದೆ ಅಂದ್ರೆ ನೀರ್ ಕಲುಷಿತ ಮಾಡಿದವ್ರು ಯಾರು? ನೀರ್ ಯಾರು ಬಿಡ್ತಾ ಇರೋದು ಇಲ್ಲಿಗೆ? ಗಲೀಜ್ ನೀರು ಫ್ಯಾಕ್ಟ್ರಿಗಳಿಂದ ಎಲ್ಲಿಂದ ಬರ್ತಾ ಇದೆ? ಬೆಂಗಳೂರಿಂದ ಬರ್ತಾ ಇದೆ. ನಿನ್ನ ಬೆಂಗಳೂರ್ನೇ ನೀನು ನೀಟಾಗಿ ಇಟ್ಟಿಲ್ಲ ಅಂದ್ಮೇಲೆ ನಮ್ಮೂರ್ನ ನೀನೇನ್ ಬೆಂಗಳೂರು ಮಾಡ್ತೀಯಾ? ಎಷ್ಟು ರೋಡ್ಗಳು ಚೆನ್ನಾಗಿದೆ ಬೆಂಗಳೂರಲ್ಲಿ. ಮಳೆ ಬಂದ್ರೆ ಎಷ್ಟು ರೋಡ್ಗಳಲ್ಲಿ ನೀರ್ ನಿಂತ್ಕೊಳ್ಳುತ್ತೆ. ಅದನ್ನ ನೀನ್ ಯಾವತ್ತಾರು ಬಂದು ನೋಡಿದ್ಯಾ? ನೀನ್ ಬರೋ ದಾರಿ ಯಾವ್ದು? ಪೂರ್ತಿ ನೀಟಾಗಿರೋ ತಾರ್ ರೋಡಲ್ಲಿ ನೀನು ಕರ್ಕೊಂಡ್ ಬರ್ತಾರೆ, ಝೀರೋ ಟ್ರಾಫಿಕ್ ಮಾಡಿ ಕರ್ಕೊಂಡ್ ಬರ್ತಾರೆ. ಯಾವತ್ತಾದ್ರೂ ತಗ್ಗು ಉಬ್ಬಿರೋ ರೋಡಲ್ಲಿ ನೀನ್ ಬಂದಿದ್ಯಾ? ನೋಡಿದ್ಯಾ? ನೋಡಿಲ್ಲ. ಯಾರು ಇಲ್ಲಿ ದುಡ್ಡಿನ ಪ್ರಶ್ನೆ ಬರಲ್ಲ ಸರ್. ನಮ್ಮ ಅಜ್ಜಿ ತಾತನ್ನ ನಾವು ಮಣ್ಣು ಮಾಡಿರೋ ಜಾಗದಲ್ಲಿ ನಾವು ವರ್ಷ ಹೋಗಿ ನಾವು ಪೂಜೆ ಮಾಡ್ಬೇಕು. ಬಿಟ್ಕೊಡ್ತೀರಾ ಯಾರಾದ್ರೂ? ಯಾಕೆ ನಿಮ್ಮ ಅಜ್ಜಿ ತಾತಿಯರ್ಗೆ ಮಾತ್ರ ನೀನು ಹೋಗಿ ಪೂಜೆ ಮಾಡ್ಬೇಕಾ? ನಮಗೆ ಯಾರಿಗೂ, ನಮ್ಮ ವಂಶದವ್ರಿಗೆ ನಮ್ಮ ಪಾರಂಪರೆ ನಾವು ಉಳಿಸ್ಕೊಬೇಕನ್ನೋದಿಲ್ವಾ? ಇಲ್ಲಿ ಎಷ್ಟು ಜನ ರೈತರ ಮಕ್ಕಳು ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ ಓದಿಸಿದೀರಾ ನಿಮ್ಮ ಮಕ್ಕಳನ್ನ? ಹೇಳಿ, ಎಷ್ಟು ಜನ ಓದಿಸಿದೀರಾ? ಎಷ್ಟು ಜನದ ಮಕ್ಕಳು ಇಲ್ಲಿ ಡಾಕ್ಟರ್ ಇಂಜಿನಿಯರ್ಗಳಾಗಿದ್ದಾರೆ? ನೀನಂತ ಮಾಡೋನು ದಯವಿಟ್ಟು ಆ ಸ್ಕೂಲ್ನ ಸರಿ ಮಾಡು. ಸ್ಕೂಲ್ ಮುಚ್ಚಿ ಎಷ್ಟು ವರ್ಷ ಆಗಿದೆ ಸರ್? ಹೇಳಿ ಯಾರಾದ್ರೂ. ನಾನು ಕ್ವಶನ್ ಕೇಳ್ತಾ ಇದ್ದೀನಿ, ದಯವಿಟ್ಟು ಹೇಳಿ. ಸ್ಕೂಲ್ ಮುಚ್ಚಿ ಎಷ್ಟು ವರ್ಷ ಆಗಿದೆ? ಆಗಿದೆ ಅಲ್ವಾ? ಬಂದ್ ನೋಡಿದಾರ ಯಾರಾದ್ರೂ? ರಾಜಕೀಯದವ್ರು ಯಾರಾದ್ರೂ ಬಂದ್ ನೋಡಿದಾರ? ನೋಡಿಲ್ಲ. ಕಾಂಗ್ರೆಸ್ ಸರ್ಕಾರ ಯಾವತ್ತಾರು ಬಂದ್ ನೋಡಿದ್ಯಾ? ನೋಡಿಲ್ಲ. ಇನ್ನ ಆ ನೀರು ಕ್ಲೀನ್ ಮಾಡಿಸು. ನೀರ್ನ ಇಲ್ಲಿ ಕ್ಯಾನ್ಸರ್ ಬರುತ್ತೆ ಯಾರೋ ಗಾಳಿಯಿಂದ ಅಂತ ಹೇಳಿದ್ರಂತೆ. ಎಷ್ಟು ಜನ ಕ್ಯಾನ್ಸರ್ ಇದೆ ಅಪ್ಪ ಇಲ್ಲಿ? ಎಷ್ಟು ಜನ ಕ್ಯಾನ್ಸರ್ ಇದೆ? ಹಂಗಿದ್ರೆ ನೀವು ಗ್ರೇಟರ್ ಬೆಂಗಳೂರು ಮಾಡ್ತಿದ್ದಂಗೆ ಈ ಗಾಳಿನೆಲ್ಲ ಶುದ್ಧ ಮಾಡ್ಬಿಡ್ತೀರಾ? ಅದು ಯಾವ ತರ ಸೈನ್ಸ್? ದಯವಿಟ್ಟು ನನ್ಗೆ ಹೇಳಿ, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಗ್ರೇಟರ್ ಬೆಂಗಳೂರು ಆಗ್ತಿದ್ದಂಗೆ ಗಾಳಿ ಕ್ಲೀನ್ ಆಗ್ಬಿಡುತ್ತಾ? ಇನ್ನೊಂದು ವಿಷಯ, ಓದ್ಸತಿ ಮೀಡಿಯಾದವರಿಗೆ ನಾವು ಚಿಕ್ಕ ಮಕ್ಳ ಕೈಲಿ ಮಾತಾಡ್ಸಿದ್ರು. ಏನಂತ? ನಮ್ಗೆ ಬೇಡ, ಅಕ್ವೈರ್ ಬೇಡ ಅಂತ ನಮ್ಮನೆ ಮಕ್ಕಳು, ಚಿಕ್ಕ ಮಕ್ಳು ಮಾತಾಡಿದ್ರು. ಅದಕ್ಕೆ ತುಂಬಾ ಕಮೆಂಟ್ಸ್ ಗಳು ಬಂದಿದ್ದಾವೆ. ಮಕ್ಕಳಿಗೆ ಮೀಡಿಯಾದವರು ಹೇಳ್ಕೊಟ್ಟು ಮಾತಾಡ್ಸಿದ್ದಾರೆ ಅಂತ. ಸರ್, ನಾವು ಸಣ್ಣ ಮಕ್ಕಳಿಗೆ ಗಿಡನ ಉಳಿಸು ಅಂತ ಹೇಳ್ಕೊಟ್ರೆ ಅದ್ರ ಬಗ್ಗೆ ಮಾತಾಡ್ತಾರೆ. ನೀನು ಇಲ್ಲ ನಾಶ ಮಾಡು ಅಂದ್ರೆ ನಿನ್ ಮಕ್ಳು ಆತರ ಬೆಳಿತಾರೆ. ನಮ್ಮ ಮಕ್ಳುಗಳಿಗೆ ನಾವು ಉಳಿಸಿ ಕಾಪಾಡಿ ಬೆಳೆಸಿ ಮುಂದಕ್ಕೆ ನೀನು ಒಬ್ಬ ರೈತ ಆಗು ಅಂತ ಹೇಳ್ಕೊಟ್ಬಿಟ್ಟು ಬೆಳೆಸಿದ್ದೇವೆ ಹೊರತು ನೀನು ಮರ ಕಡಿ, ನೀನು ನಾಶ ಮಾಡು ಅಂತ ನಾವು ಯಾವುದೇ ಕಾರಣಕ್ಕೂ ಹೇಳ್ಕೊಟ್ಟಿಲ್ಲ, ನಾವು ಮುಂದಕ್ಕೂ ಹೇಳ್ಕೊಡಲ್ಲ. ಸರ್, ಎನ್ವಿರಾನ್ಮೆಂಟಲ್ ಡೇ ಏನಕ್ಕೆ ಮಾಡ್ತಾರೆ? ಹಂಗಿದ್ರೆ ಪರಿಸರ ದಿನಾಚರಣೆ ಏನಕ್ಕೆ ಮಾಡ್ತಾರೆ? ಗಿಡ ಮರ ಉಳಿಸು ಅಂತ. ನೀನು ಎಲ್ಲೋ ಕೂತಿರೋನ್ ಎಲ್ಲೋ ಹೋಗ್ಬಿಟ್ಟು ನೀನ್ ಗಿಡ ಹಾಕ್ಬಿಟ್ಟು ಬಂದ್ಬಿಟ್ರೆ ಅದು ತಕ್ಷಣ ನಿನ್ಗೆ ಆಕ್ಸಿಜನ್ ಕೊಟ್ಬಿಡುತ್ತಾ? ಹಂಗಿದ್ರೆ ಕೊಟ್ಬಿಡುತ್ತಾ? ಇಲ್ಲ ಇವಾಗ ಬೆಳೆದು ನಿಂತಿರೋ ಮರಗಳು ಕೊಡ್ತಾವ? ಒಂದೊಂದು ತೆಂಗಿನ ಮರಕ್ಕೂ ಅಡಿಕೆ ಮರಕ್ಕೂ ದುಡ್ಡು ಕೊಡ್ತಾರಂತಲ್ಲ. ಹಂಗಿದ್ರೆ ನನ್ನ ಮನೆಯಲ್ಲಿರೋ ಮಲ್ಗೆ ಗಿಡಕ್ಕೆ ಎಷ್ಟು ಕೊಡ್ತೀಯ ದುಡ್ಡು ನೀನು? ಪ್ರೀತಿಯಿಂದ ಸಾಕಿದೀವಲ್ವ ಒಂದೊಂದು ಸಣ್ಣ ಸಣ್ಣ ಗಿಡ, ಒಂದೊಂದು ಸಣ್ಣ ಸಣ್ಣ ಸಸಿನೂ ಕೂಡ ನಾವು ಪ್ರೀತಿಯಿಂದ ಸಾಕಿದೀವಿ. ಅಷ್ಟೇ ಗೊಬ್ಬರ ಹಾಕಿ ಪ್ರೀತಿಯಿಂದ ಸಾಕಿದೀವಲ್ವಾ? ಆ ಪ್ರೀತಿಗೆ ಎಷ್ಟು ಬೆಲೆ ಕಟ್ತೀಯ ನೀನು? ನೀನ್ ನನ್ನ ಭೂಮಿ ತಾಯಿಗೆ ಬೆಲೆ ಕಟ್ತೀಯ ಅಂದ್ಮೇಲೆ ಒಂದ್ ಸಣ್ಣ ಸಣ್ಣ ವಸ್ತುಗೂ ನೀನ್ ಬೆಲೆ ಕಟ್ಬೇಕಲ್ವಾ? ಆಗತ್ತಾ ನಿನ್ ಕೈಲಿ? ಬರ್ಲಿ ಮಾತಾಡ್ಲಿ. ಏನದು? ನೀನ್ ಎಲ್ಲೋ ಕೂತ್ಕೊಂಡು ಮಾತಾಡೋ ಬದಲು ನೀನ್ ರೈತರ ಮುಂದೆ ಬಂದು ನೀನ್ ಮಾತಾಡೋಕೆ ಧೈರ್ಯ ಇಲ್ವಾ? ಆಗಲ್ವಾ? ಅಷ್ಟು ಧೈರ್ಯ ಇಲ್ದಿರೋನು ಮಾಡ್ಬೇಡ, ಕ್ಯಾನ್ಸಲ್ ಮಾಡು. ಯಾಕೆ ನಿನ್ ಸ್ವಾಭಿಮಾನ ಕುಗ್ಗುತ್ತಾ ಅದು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.